ನಮಸ್ಕಾರ. ಯೋಚನೆ ಮಾಡಿ ನೋಡಿ, ಕ್ರಿಕೆಟ್ ಜಗತ್ತಿನ ಒಂದು ದೈತ್ಯ ಅಂದ್ರೆ ಬಹುತೇಕ ಅಜೇಯ ಅಂತಲೇ ಕರೆಸ್ಕೊಳ್ಳೋ ಆಸ್ಟ್ರೇಲಿಯಾ ತಂಡ ಮಂಡಿಯೂರಿದೆ. ಯಾರ್ ಮುಂದೆ ಗೊತ್ತಾ? ಜಿಂಬಾಬ್ವೆ ತಂಡದ ಮುಂದೆ. ಅಬ್ಬಬ್ಬಾ, ಕ್ರಿಕೆಟ್ ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ಬೇಕಾದ ರಾತ್ರಿ. ಟಿ20 ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ಅಸಾಧ್ಯವನ್ನೇ ಸಾಧ್ಯ ಮಾಡಿ ತೋರಿಸಿದೆ. ಹಾಗಾದ್ರೆ ಈ ಅದ್ಭುತ ಗೆಲುವು ಹೇಗೆ ಸಾಧ್ಯವಾಯಿತು? ಬನ್ನಿ, ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಆದರೆ ಈ ಗೆಲುವು ಸುಮ್ಮನೆ ಒಂದು ಮ್ಯಾಚ್ ಅಷ್ಟೇ ಅಲ್ಲ. ಇದನ್ನು ನೋಡಿದ್ರೆ ಅರೆ ಇದನ್ನು ಎಲ್ಲೋ ನೋಡಿದ್ನಲ್ಲ ಅಂತ ಅನ್ಸೋ ಹಾಗಿತ್ತು. ಯಾಕಂದ್ರೆ ಇದು ಗತಕಾಲದ ಒಂದು ನೆನಪನ್ನ ಮರಳಿ ತಂದಿದೆ. ಇದು ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಇತಿಹಾಸ ನಿಜವಾಗ್ಲೂ ಮತ್ತೆ ಮತ್ತೆ ಮರುಕಳಿಸುತ್ತಾ? ಆ ಪ್ರಶ್ನೆಗೆ ಉತ್ತರ ಖಂಡಿತ ಹೌದು. ಯಾಕಂದ್ರೆ ಸುಮಾರು 19 ವರ್ಷಗಳ ಹಿಂದೆ, ಅಂದ್ರೆ 2007ರ ಚೊಚ್ಚಲ ಟಿ20 ವಿಶ್ವಕಪ್ನಲ್ಲೂ ಜಿಂಬಾಬ್ವೆ ಇದೇ ರೀತಿ ಆಸ್ಟ್ರೇಲಿಯಾವನ್ನು ಮಣಿಸಿ ಇಡೀ ಕ್ರಿಕೆಟ್ ಜಗತ್ತಿಗೆ ಶಾಕ್ ಕೊಟ್ಟಿತ್ತು. ಈಗ ಇಷ್ಟು ವರ್ಷಗಳ ನಂತರ ಮತ್ತೆ ಅದೇ ಕಥೆ, ಅದೇ ಹೋರಾಟ, ಅದೇ ಫಲಿತಾಂಶ. ನಿಜಕ್ಕೂ ಇತಿಹಾಸ ಮರುಕಳಿಸಿದೆ. ಸರಿ, ಹಾಗಾದ್ರೆ ಈ ಐತಿಹಾಸಿಕ ಪಂದ್ಯದ ಡೀಟೇಲ್ಸ್ ನೋಡೋಣ. ಎಲ್ಲ ಶುರುವಾಗಿದ್ದು ಜಿಂಬಾಬ್ವೆಯ ಬ್ಯಾಟಿಂಗ್ನಿಂದ. ಮೊದಲು ಸ್ಕೋರ್ ಕಾರ್ಡ್ ಮೇಲೆ ಒಂದು ಕಣ್ಣು ಹಾಯಿಸೋಣ. ಇದೇ ಪಂದ್ಯದ ಇಡೀ ಕಥೆಯನ್ನ ಹೇಳಿಬಿಡುತ್ತೆ. ಜಿಂಬಾಬ್ವೆ ನೋಡಿ 20 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು 169 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ಅಂತಹ ಬಲಿಷ್ಠ ಆಸ್ಟ್ರೇಲಿಯಾ ಟೀಮ್ 146ಕ್ಕೆ ಆಲ್ಔಟ್, ಅಂದ್ರೆ ಬರೋಬ್ಬರಿ 23 ರನ್ಗಳ ಭರ್ಜರಿ ಗೆಲುವು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಕ್ ಬಂದ್ರು ಜಿಂಬಾಬ್ವೆ ತೋರಿದ ಶಿಸ್ತು ಮತ್ತು ಸಂಯಮ ನಿಜಕ್ಕೂ ಅದ್ಭುತವಾಗಿತ್ತು. ಪೂರ್ತಿ 20 ಓವರ್ ಆಡಿ ಕೇವಲ 2 ವಿಕೆಟ್ ಕಳ್ಕೊಳ್ಳೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಅವರ ಆಟದಲ್ಲಿ ಒಂದು ಸ್ಪಷ್ಟವಾದ ಯೋಜನೆ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈ ಇನ್ನಿಂಗ್ಸ್ನ ಅಡಿಪಾಯ ಹಾಕಿದ್ದು ಆರಂಭಿಕ ಆಟಗಾರ ಬ್ರಿಯಾನ್ ಬೆನೆಟ್. ಅವರ ಅಜೇಯ 64 ರನ್ಗಳು ತಂಡಕ್ಕೆ ಒಂದು ಭದ್ರ ಬುನಾದಿಯನ್ನ ಒದಗಿಸ್ತು. ಇನ್ನು ಕೊನೆಯಲ್ಲಿ ಕ್ಯಾಪ್ಟನ್ ಸಿಕಂದರ್ ರಜಾ ಒಂದು ಸಣ್ಣ ಆದರೆ ಸ್ಫೋಟಕ ಇನ್ನಿಂಗ್ಸ್ ಆಡಿ ತಂಡದ ಮೊತ್ತವನ್ನ 169ರ ಸವಾಲಿನ ಗಡಿಗೆ ತಲುಪಿಸಿದ್ರು. ಈಗ ಬರೋಣ ಪಂದ್ಯದ ಟರ್ನಿಂಗ್ ಪಾಯಿಂಟ್ಗೆ. ಅದು ಆಸ್ಟ್ರೇಲಿಯಾದ ಚೇಸಿಂಗ್ನ ನಾಟಕೀಯ ಕುಸಿತ. 170 ರನ್ಗಳನ್ನ ಬೆನ್ನಟ್ಟಲು ಬಂದ ಆಸ್ಟ್ರೇಲಿಯಾಗೆ ಶುರುವಿನಲ್ಲೇ ಒಂದು ದೊಡ್ಡ ಶಾಕ್ ಕಾದಿತ್ತು. ಅವರ ಆರಂಭ ಹೇಗಿತ್ತು ಅಂದ್ರೆ ನಿಜಕ್ಕೂ ಒಂದು ದುರಂತನೇ ಸರಿ. ಕೇವಲ 29 ರನ್ ಆಗೋವಷ್ಟರಲ್ಲಿ ಆಸ್ಟ್ರೇಲಿಯಾದ 4 ಮುಖ್ಯ ವಿಕೆಟ್ಗಳು ಪತನ. ಯಾರ್ಯಾರು ಗೊತ್ತಾ? ಟ್ರಾವಿಸ್ ಹೆಡ್, ಕ್ಯಾಮ್ರೂನ್ ಗ್ರೀನ್, ಟಿಮ್ ಡೇವಿಡ್. ಅಬ್ಬಬ್ಬಾ, ಎಂತಹ ದೊಡ್ಡ ಹಿಟ್ಟರ್ಗಳು! ಆದ್ರೆ ಜಿಂಬಾಬ್ವೆ ಬೌಲಿಂಗ್ ಮುಂದೆ ಇವರ ಆಟ ನಡೆಯಲೇ ಇಲ್ಲ. ಹಾಗಾದ್ರೆ ಈ ಐತಿಹಾಸಿಕ ಗೆಲುವಿನ ಹಿಂದಿದ್ದ ನಿಜವಾದ ಹೀರೋಗಳು ಯಾರು? ಆ ಗೆಲುವನ್ನ ರೂಪಿಸಿದ್ಯಾರು? ಈ ಹೀರೋಗಳ ಬಗ್ಗೆ ಮಾತಾಡುವಾಗ ಒಂದು ಹೆಸರು ಎಲ್ಲಕ್ಕಿಂತ ಮೇಲೆ ನಿಲ್ಲುತ್ತೆ. ಆಸ್ಟ್ರೇಲಿಯಾದ ಚೇಸಿಂಗ್ನ ಬೆನ್ನೆಲುಬನ್ನೇ ಮುರಿದು ಹಾಕಿದ ಆ ಆಟಗಾರ ಫಾಸ್ಟ್ ಬೌಲರ್ ಬ್ಲೆಸ್ಸಿಂಗ್ ಮುಜ್ರಿಬಾನಿ. 4. ಹೌದು, ಅವರು ತೆಗೆದದ್ದು ಬರೋಬ್ಬರಿ 4 ಪ್ರಮುಖ ವಿಕೆಟ್ಗಳನ್ನ. ಇದು ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಲೈನಪ್ಪನ್ನೇ ಪುಡಿಗೈದು ಬಿಡ್ತು. ಅದು ಕೇವಲ 17 ರನ್ ಕೊಟ್ಟು 4 ವಿಕೆಟ್ಗೆ 17 ರನ್. ಇದು ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಒಂದು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ಅಂತ ಖಂಡಿತ ಹೇಳ್ಬೋದು. ಗುಜ್ರಾಬಾನಿಗೆ ಇನ್ನೊಂದು ಕಡೆಯಿಂದ ಉತ್ತಮ ಸಾಥ್ ಕೊಟ್ಟಿದ್ದು ಬ್ರ್ಯಾಡ್ ಇವ್ಯಾನ್ಸ್. ಅವರು ಕೂಡ 3 ವಿಕೆಟ್ ಪಡೆದು ಮಿಂಚಿದ್ರು. ಆಸ್ಟ್ರೇಲಿಯಾ ಪರವಾಗಿ ಮ್ಯಾಟ್ ರೆನ್ಶಾ 65 ರನ್ ಗಳಿಸಿ ಒಬ್ಬರೇ ಹೋರಾಟ ನಡೆಸಿದ್ರು. ಆದರೆ ಅವರ ಪ್ರಯತ್ನ ಸಾಕಾಗ್ಲಿಲ್ಲ. ಹೇಗೆ ಕ್ರಿಕೆಟ್ ಮೈದಾನದಲ್ಲಿ ಇತಿಹಾಸದ ಒಂದು ಚಕ್ರ ಪೂರ್ಣವಾಯಿತು. ಜಿಂಬಾಬ್ವೆ ಒಂದು ಚಿರಸ್ಮರಣೀಯ ಗೆಲುವನ್ನ ತನ್ನದಾಗಿಸ್ಕೊಂಡಿತು. ಇದು ಮುಂದಿನ ತಲೆಮಾರುಗಳಿಗೆ ಒಂದು ಸ್ಫೂರ್ತಿದಾಯಕ ಕಥೆಯಾಗಿ ಉಳಿಯುತ್ತೆ. ಇಲ್ಲೊಂದು ಸ್ಟ್ಯಾಟಿಸ್ಟಿಕ್ ಇದೆ ನೋಡಿ, ಇದು ನಿಜಕ್ಕೂ ಶಾಕ್ ಕೊಡುತ್ತೆ. ಟಿ20 ವಿಶ್ವಕಪ್ಗಳಲ್ಲಿ ಜಿಂಬಾಬ್ವೆ ಆಸ್ಟ್ರೇಲಿಯಾ ವಿರುದ್ಧ ಸೋತೇ ಇಲ್ಲ. ಅಂದ್ರೆ 100% ಗೆಲುವಿನ ದಾಖಲೆ. ಆಡಿದ್ದು 2 ಪಂದ್ಯ, ಗೆದ್ದಿದ್ದು 2 ಪಂದ್ಯ. ಇದನ್ನ ನಂಬೋಕಾಗತ್ತಾ ಹೇಳಿ? ಹಾಗಾಗಿ ಇದನ್ನ ಕೇವಲ ಒಂದು ಆಕಸ್ಮಿಕ ಗೆಲುವು ಅನ್ನೋಕ್ಕಾಗಲ್ಲ. ಇದು ಅದೃಷ್ಟದಿಂದ ಬಂದಿದ್ದಲ್ಲ. ಇದು ಜಿಂಬಾಬ್ವೆಯ ಕಠಿಣ ಪರಿಶ್ರಮ, ಅವರ ಸ್ಪಷ್ಟವಾದ ಯೋಜನೆ ಮತ್ತು ಒಂದು ತಂಡವಾಗಿ ಆಡಿದ ಸಂಘಟಿತ ಆಟಕ್ಕೆ ಸಿಕ್ಕ ಪ್ರತಿಫಲ. ಈ ಗೆಲುವಿಗೆ ಅವರು ಸಂಪೂರ್ಣವಾಗಿ ಅರ್ಹರು. ಹಾಗಾದ್ರೆ ಈ ಒಂದು ದೊಡ್ಡ ಅಪ್ಸೆಟ್ನಿಂದ ನಾವು ಏನು ಅರ್ಥ ಮಾಡ್ಕೋಬೇಕು? ಇದು ಆಸ್ಟ್ರೇಲಿಯಾದ ಒಂದು ಕೆಟ್ಟ ದಿನ ಅಷ್ಟೇನಾ, ಅಥವಾ ಜಿಂಬಾಬ್ವೆ ಕ್ರಿಕೆಟ್ನ ಒಂದು ಹೊಸ ಶಕೆಯ ಆರಂಭನಾ? ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಖಂಡಿತ ಕಮೆಂಟ್ಸ್ಗಳಲ್ಲಿ ತಿಳಿಸಿ.